ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಎ. ಜಿ.ಎಸ್. ಶಿವರುದ್ರಪ್ಪ, ಬಿ. ಪಂಪ, ಸಿ. ಕುವೆಂಪು, ಡಿ. ಮಂಜೇಶ್ವರ ಗೋವಿಂದ ಪೈ. ಉತ್ತರ ಡಿ. ಮಂಜೇಶ್ವರ ಗೋವಿಂದ ಪೈ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ಎರಡನೇ ಪ್ರಶ್ನೆ, ತಮಿಳುನಾಡಿನ ರಾಜಧಾನಿ ಯಾವುದು? ಎ. ಚೆನ್ನೈ, ಬಿ. ಪಣಜಿ, ಸಿ. ರಾಂಚಿ, ಡಿ. ಜೈಪುರ. ಉತ್ತರ ಎ. ಚೆನ್ನೈ. ತಮಿಳುನಾಡಿನ ರಾಜಧಾನಿ ಚೆನ್ನೈ. ಮೂರನೇ ಪ್ರಶ್ನೆ, ಕನ್ನಡ ನಾಡಗೀತೆ ಬರೆದ ಕವಿ ಯಾರು? ಎ. ದ. ರಾ ಬೇಂದ್ರೆ, ಬಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಸಿ. ಶಿವರಾಮ ಕಾರಂತ, ಡಿ. ಯಾರೂ ಅಲ್ಲ. ಉತ್ತರ ಬಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕನ್ನಡ ನಾಡಗೀತೆ ಬರೆದ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನಾಲ್ಕನೇ ಪ್ರಶ್ನೆ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಸಾಧನೆಗೆ ನೀಡುತ್ತಾರೆ? ಎ. ಸಿನಿಮಾ, ಬಿ. ಸಂಗೀತ, ಸಿ. ಚಿತ್ರಕಲೆ, ಡಿ. ಸಾಹಿತ್ಯ. ಉತ್ತರ ಡಿ. ಸಾಹಿತ್ಯ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರದ ಸಾಧನೆಗೆ ನೀಡುತ್ತಾರೆ. ಐದನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಎ. ರಾಮನಗರ, ಬಿ. ಮೈಸೂರು, ಸಿ. ಬೆಂಗಳೂರು ನಗರ, ಡಿ. ಮಂಡ್ಯ. ಉತ್ತರ ಸಿ. ಬೆಂಗಳೂರು ನಗರ. ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.